ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೇರೆ ಯಾವುದೂ ಇಲ್ಲ. ಈ ಮಾತು ಯಾವ ರೀತಿಯಾಗಿ ತೆಗೆದುಕೊಳ್ಳಿದೆ ಅಂದ್ರೆ ಈಗ ದರ್ಶನ್ ಅವರ ಅಭಿಮಾನಿಗಳನ್ನ ಕೆರಳಿಸುವಂತೆ ಕೂಡ ಮಾಡಿದೆ. ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದಷ್ಟು ಆಕ್ರೋಶ ಬರುವಂತೆ ಮಾಡಿದೆ. ದರ್ಶನ್ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟರು ಅನ್ನೋದು ಆ ಥರದ್ದು ಏನಾರು ಇದೆಯಾ? ನೋಡ್ರಿ, ಆ ಥರದ್ದು ಯಾವುದೂ ವಿಷಯ ಇಲ್ಲ. ಈಗ ಅಂಥ ಸಬ್ಜೆಕ್ಟ್ನು ಅಂಥ ಸಂದರ್ಭನೂ ಇಲ್ಲ. ಇರ್ಲಾರ್ದ ಸಂದರ್ಭದಲ್ಲಿ ಅವ್ರ ವಿರುದ್ಧ ಯಾಕೆ ಇವರು ಹೇಳಿಕೆ ಕೊಡೋಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ, ಯಾರಿಗೆ ಮುಟ್ಟಬೇಕಂತ ಅವ್ರಿಗೆ ಮುಟ್ಟು ಅಂತಂದರೆ ಈ ಪೈರಸಿ ಯಾರು ಕುಂತು ಮಾಡ್ತಾರೆ. ಈಗ ನಾವು ಅಣ್ಣಗಂದೀವಿ, ಇಷ್ಟು ದಿನ ಸೈಲೆಂಟ್ ಆಗಿರೋದೇ ಪ್ರಾಬ್ಲಮ್ ಆಗಿತ್ತು. ಈಗ ಅದೇ ಪೈಲ್ವಾನ್ ಬಂದಂಥ ಸಂದರ್ಭದಲ್ಲಿ ಪೈರಸಿ ಎಷ್ಟೊಂದು ಕಾಟ ಕೊಡ್ತಾನೋ ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರೊಡ್ಯೂಸರ್ ಬಂದು ಪಾಪ ಕಣ್ಣೀರು ಹಾಕೋಂಥ ಪರಿಸ್ಥಿತಿನೂ ಬಂತು. ಆದರೂ ಅಭಿಮಾನಿಗಳು ಎಲ್ಲರೂ ನಿಂತರು, ಕರ್ನಾಟಕ ಜನತೆ ನಿಂತರು, ಆ ಫಿಲಿಮ್ನ ಗೆಲ್ಸಂತ ಒಂದು ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕಾನೂನಿನ ಹೋರಾಟ ಮಾಡಿ ಆ ಪೈರಸಿ ಮಾಡಿದಂಥವ್ರಿಗೆ ಒಂದು ಗತಿ ಕಾಣಿಸ್ಬಿಟ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಹಂಗಾಗಿ ಈ ಮೇಲೆ ಯಾರು ಪೈರಸಿ ಮಾಡ್ತಾರೆ, ಯಾರು ಈ ಥರ ಸುಳ್ಳು ಸುದ್ದಿ ಹಬ್ಸ್ತಾರೆ ಅಂಥವ್ರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಸೈಲೆಂಟಾಗಿ ಕುಂದ್ರಬಾರ್ದನ್ನ ಲೆಕ್ಕದಲ್ಲೇ ಹೇಳಿಕೆ ಕೊಟ್ಟಿರೋದು ಹೊರತಾಗಿ ಬೇರೆ ಯಾವ ಥರನಲ್ಲ. ನೀವು ಒಂದು ಆ ವೇದಿಕೆಯಲ್ಲಿ ಇನ್ನೊಂದು ಮಾತು ಹೇಳಿದ್ರಿ, ಸುದೀಪ್ ಅವರ ಅಭಿಮಾನಿಗಳು ಕಾಂಜಿ ಪಿಂಜಿ ಅಲ್ಲ ಅಂತೇಳಿ. ಯಾಕೆ ಅಷ್ಟು ಆಕ್ರೋಶದ ಮಾತುಗಳು ಅಂತೇಳಿ? ಈಗ ಯಾರಾದರೂ ಅಭಿಮಾನಿಗಳು ಅವ್ರ ವಿರುದ್ಧನೇ ಮಾತಾಡ್ತಾರೇನ್ರಿ? ಈಗ ಇವತ್ತು ಸ್ಟೇಜ್ ಹೊಡಿತಿರೋಂಥ ಫೋಟೋಗಳ್ನ ಹಾಕ್ಯಂದು ನಾಳೆ ಕೆಲವೊಂದು ಜನ ನಾಳೆ ಅಂದರೆ ಹಿಂದಿನ ದಿನದ ಫೋಟೋ ನೆಕ್ಸ್ಟ್ ಡೇ ಹಾಕ್ತಾರೆ, ಹಾಕಿ ಸ್ಟೇಜಿಗೆ ಬರ್ತಿಲ್ಲ. ಮತ್ತು ಸುದೀಪ್ ಅಣ್ಣ ನಿಮಗೆಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಮನವಿ ಮಾಡ್ತಿದ್ದಾರೆ, ಸುದೀಪ್ ಬಾಸ್ ಅವ್ರು ಮನವಿ ಮಾಡ್ತಿದ್ದಾರೆ, ಆ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಗಲಾಟೆಗಂತ ಸಂಭವ ಇದಕ್ಕೋಸ್ಕರ ನೀವು ಯಾರೂ ಬರಬಾಡ್ರಿ ಫ್ಯಾನ್ಸ್ ಅಂತೇಳಿ ಕೆಲವೊಂದು ಸುದೀಪ್ ಅಣ್ಣನ ಅಭಿಮಾನಿಗಳು ಅಂತೇಳಿ ಸಂಘ ಅದು ಪೇಜ್ ಓಪನ್ ಮಾಡಿ ಅವರು ಪೋಸ್ಟ್ ಹಾಕಿದರು. ಆ ಪೋಸ್ಟ್ಗಳು ಅಂಥವ್ರು ಸುದೀಪ್ ಅಣ್ಣನ ಅಭಿಮಾನಿಗಳಲ್ಲ. ಹಂಗೆ ಕಾಂಜಿ ಪಿಂಜಿ ಪೋಸ್ಟ್ ಹಾಕಂಥವ್ರು ಸುದೀಪ್ ಅಣ್ಣನ ಅಭಿಮಾನಿಗಳಲ್ಲ. ಅವ್ರು ಕ್ಲಾಸ್ ಆಗಿದ್ದಾರೆ, ಮಾಸ್ ಆಗಿ ಅಣ್ಣನ ಜೊತೆಗೆ ನಿಂತಿದ್ದಾರೆ. ಹಂಗಾಗಿ ಅಂಥವ್ರಿಗೆ ನಾವು ಎಚ್ಚರಿಕೆ ಕೊಟ್ಟಿರೋಂಥದ್ದು. ಯಾಕಂತಂದರೆ ಇವತ್ತು ಈಗ ನಮ್ಮ ಅಭಿಮಾನಿಗಳು ಅಂತೇಳಿ ಸುಳ್ಳು ಸುದ್ದಿ ಹಡ್ಸೋಂಥ ಕೆಲಸವನ್ನು ಮಾಡೋದು ಸರಿಯಲ್ಲ. ಅದು ಆ ಥರದ್ದು ಒಂದು ಕೆಲವೊಂದು ಪೋಸ್ಟ್ಗಳು ಬಂದು ಅದು ಅಣ್ಣನ ಗಮನಕ್ಕೂ ಇದೆ, ಎಲ್ಲರ ಗಮನಕ್ಕೂ ಇದೆ. ಇಂಥವ್ರ ವಿರುದ್ಧ ನಾವು ಮಾತಾಡಿದ ಹೊರತಾಗಿ ಬೇರೆ ಯಾರ ವಿರುದ್ಧನೂ ಮಾತಾಡೋಕ್ಕಿಲ್ಲ. ಸರ್, ಈ ಒಂದು ಹೇಳಿಕೆಗಳೆಲ್ಲ ಬಂದಾದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರ ಪತ್ನಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಅವರು ಹೊರಗಿದ್ದಾಗ ಯಾರೂ ಕೂಡ ಬೆಂಗಳೂರಲ್ಲೇ ಇರ್ತಿರ್ಲಿಲ್ಲ, ಇವತ್ತು ಒಳಗಿದ್ದಾರೆ ಅಂತೇಳಿ ಯಾರ್ಯಾರೋ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ. ಇದ್ರ ಬಗ್ಗೆ ನಾವೇನು ಹೇಳ್ಬೇಕು ಹೇಳ್ರಿ? ಅಕ್ಕ ಏನು ಮಾತಾಡಿದಾಳೆ ಅಂತ ನನಗೆ ಗೊತ್ತಿಲ್ಲ. ಅವರ ಅಕ್ಕ ಏನಾದರೂ ಸ್ಪಷ್ಟವಾಗಿ ಆ ಹೆಸರು ಯಾರದಿಟ್ಟು ಮಾತಾಡಿದಾರ? ಅವ್ರು ಯಾರ ಹೆಸರಿಟ್ಟು ಮಾತಾಡಿದರೆ ಅವ್ರು ಯಾರ ಹೆಸರಿಟ್ಟು ಮಾತಾಡ್ತಾರೆ ಅವ್ರಿಗೆ ಉತ್ತರ ಕೊಡ್ತಾರೆ. ಯಾಕಂದರೆ ಅಲ್ಲಿ ಮಾತಾಡಿದಂಥ ಉದ್ದೇಶನೇ ಬೇರೆ, ಅಲ್ಲಿರೋಂಥ ಸಬ್ಜೆಕ್ಟೇ ಬೇರೆ, ಅಲ್ಲಿರೋಂಥ ಸಂದರ್ಭನೇ ಬೇರೆ. ಇವತ್ತು ಅವರು ಯಾರಿಗೆ ಸ್ಪಷ್ಟ ಸಂದೇಶ ಪೈರಸಿ ಮಾಡೋರಿಗೆ ಸ್ಪಷ್ಟ ಸಂದೇಶ ಮುಟ್ಟಬೇಕು, ಆ ಸ್ಪಷ್ಟ ಸಂದೇಶ ಮುಟ್ಟಿಸೋಂಥ ಕೆಲಸವನ್ನು ಎಲ್ಲರೂ ಸೇರಿ ಅಲ್ಲಿ ಮಾಡಿದೆ ಹೊರತಾಗಿ ಬೇರೆ ಅಲ್ಲ. ಈಗ ಅಲ್ಲಿ ಏನೋ ನಾವು ಹೇಳಿಕೆ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ನಿಮ್ಮ ಹತ್ರ ಇದ್ದೀವಿ. ಅಲ್ಲಿಗೆ ನೀವು ಕೇಳಿದ ಪ್ರಶ್ನೆಗೆ ನಾವು ಉತ್ತರನೇ ಕೊಡಬೇಕಲ್ಲ. ನಮಗನಲ್ಲಿ ಏನು ಹೇಳ್ಕಂತ ಸಂದರ್ಭದಲ್ಲಿ ಎದಕ್ಕೂ ಅಲ್ಲಿ ಆ ಮಾತಾಡಿದಂಥ ಗಮನದಾಗ ಇರಲಾರ್ದಂಥ ಮಾತಾಡೋಂಥವ್ರು ನಾವಲ್ಲ. ಅಂದರೆ ಈಗ ಸುದೀಪ್ ಅವರ ಈ ಒಂದು ಹೇಳಿಕೆಯಿಂದ ಮಾತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ, ಎಲ್ಲ ಅಭಿಮಾನಿಗಳು ಎಲ್ಲಿ ಬೇಕಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಕೇವಲ ಪೈರಸಿಯ ವಿಚಾರಕ್ಕಷ್ಟೇ ಅಂತೀರ ಹಾಗಾದರೆ? ನೋಡ್ರಿ, ಈಗ ಫಿಲಿಮ್ ನೋಡ್ಕೊಂತ ಕುಂತಂಥ ಸಂದರ್ಭದಲ್ಲಿ ಬರೀ ಫಿಲಿಮ್ ಅಷ್ಟೇ ನೋಡ್ಲಾರ್ದಂಗೆ ಆಜುಬಾಜುನು ನೋಡೋಂಥ ಪರಿಸ್ಥಿತಿ ಇವತ್ತಿದೆ. ಸ್ಪೆಷಲಿ ಸುದೀಪ್ ಅಣ್ಣನಿಗೆ ಆ ಪೈರಸಿ ಮಾಡೋದನ್ನು ಈಗ ಬರೀ ಕೆಲವೊಂದು ಜನ ಅದಕ್ಕೆ ಹಾಗೆ ಮಾಡ್ತಿದ್ದಾರೆ. ಇವತ್ತು ಕನ್ನಡ ಇಂಡಸ್ಟ್ರಿಗೆ ಯಾರಾದರೂ ವಿಲನ್ ಇದ್ದಾರೆ, ಯಾರಾದರೂ ವಿರೋಧಿಗಳಿದ್ದಾರೆ, ಎಲ್ಲ ಸ್ಟಾರ್ ನಟರಿಗೆ ಯಾರಾದರೂ ಇದ್ದಾರೆ ಅಂತಂತಂದರೆ ಅದು ಪೈರಸಿ. ಇವತ್ತು ಕನ್ನಡ ಇಂಡಸ್ಟ್ರಿಗೆ ಇಷ್ಟಿಷ್ಟು ಒಳ್ಳೆಯ ಫಿಲಿಮ್ಗಳು ಕೊಟ್ಟು ಇಂಥ ಸೂಪರ್ ಹಿಟ್ ಆಗಿನೂ ಇವತ್ತು OTTದ ಎಷ್ಟು ಸಮಸ್ಯೆ ಇದೆ, ಬೇರೆ ಎಷ್ಟು ಸಮಸ್ಯೆ ಇದೆ. ಇವೆಲ್ಲ ಸಮಸ್ಯೆ ವಿರುದ್ಧ ಎಲ್ಲ ಇಂಡಸ್ಟ್ರಿ ಒಂದಾಗಿ ಹೋರಾಟ ಮಾಡ್ಬೇಕಂತ, ಯುದ್ಧ ಸಾರಬೇಕನ್ನೋಂಥ ಅವಶ್ಯಕತೆ ಇದೆ. ಅದಕ್ಕೆ ಮುಖ್ಯ ಕಾರಣೀಭೂತನೇ ಈ ಪೈರಸಿಗೆ ಬಂದ ಮೇಲೆ OTTಯಾಗೂ ಜನ ನೋಡೋಕೆ ಇಷ್ಟಪಡಂಗಿಲ್ಲ, ಬೇರೆ ಕಡೆನೂ ನೋಡಂಗಿಲ್ಲ. ಅದಕ್ಕೋಸ್ಕರ ನೀವು ಬರೀ ಫ್ಯಾನ್ಸ್ಗಳು ಸುಮ್ಮನೆ ಫಿಲಿಮ್ ನೋಡೋದು ಅಷ್ಟೇ ಅಲ್ಲ, ಆಜು ಬಾಜು ನೋಡಬೇಕು, ಎಲ್ಲಿ ಮಾತಾಡಲ್ಲ ಅಲ್ಲಿ ಮಾತಾಡಬೇಕು. ಈಗ ಯಾರೋ ಒಬ್ಬರು ಬರ್ತಾರೆ ಸುಮ್ಮನೆ, ಈಗ ನೀವು ಚಿಟ್ ಚಾಟ್ ಮಾಡೋ ಸಂದರ್ಭದಲ್ಲಿ ಅವರು ಯಾರು ಫ್ಯಾನ್ಸ್ನೂ ಇರೋಂಗಿಲ್ಲ, ಬೇರೆ ಇಬ್ಬರು ನಡುವೆ ತಂದಾಕಿ ಮಜಾ ನೋಡೋನೇ ಇರ್ತಾರೆ. ಅವ್ರು ಬಂದು ಏನು ಬೇಕಾದ ಪಿಕ್ಚರ್ ಬಗ್ಗೆ ರಿಲೀಸ್ ಹಾಕಿಂತ ಮುಂಚೆನೇ ಒಂದು ಹೇಳಿಕೆ ಕೊಟ್ಟು ಹೋಗಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಮತ್ತೆ ಅವರು ಫ್ಯಾನ್ಸ್ ಸುಮ್ಮನೆ ಕುಂದ್ರಕ್ಕಾಗ್ತಾರೆ? ನೀವು ಅಂಥಲ್ಲಿ ಮಾತಾಡಿ ಅಂತ ಹೇಳಿದೆ ಅಣ್ಣ ಸ್ಪಷ್ಟ ಸಂದೇಶ ಕೊಟ್ಟದ್ದು ಆ ಥರ. ಅಂದರೆ ಇದು ಯಾವ ರೀತಿ ಆಗಿದೆ ಅಂದರೆ ದರ್ಶನ್ ವಿರುದ್ಧವಾದ ಹೇಳಿಕೆ, ದರ್ಶನ್ ಅಭಿಮಾನಿಗಳ ವಿರುದ್ಧವಾದ ಹೇಳಿಕೆ, ಯುದ್ಧಕ್ಕೆ ಸಿದ್ಧ ಅನ್ನುವಂಥದ್ದು ಅಂತ ಆಗ್ತಾ ಇರುವಂಥದ್ದು. ಆದರೆ ದರ್ಶನ್ ಅವರ ಅಭಿಮಾನಿಗಳಾಗ್ಬೋದು, ದರ್ಶನ್ ಅವರ ವಿಚಾರ ಇಟ್ಕೊಂಡು ಹೇಳಿದಂಥ ಹೇಳಿಕೆ ಅಲ್ವಾ ಹಾಗಾದರೆ? ಅವರದಾಗಲಿ ಯಾರ ವಿರುದ್ಧನೂ ಅಣ್ಣ ಹೇಳಿಕೆ ಕೊಟ್ಟಿಲ್ಲ. ಹಂಗಿದ್ರೆ ಅಣ್ಣ ಹೇಳಿಕೆ ಕೊಟ್ಟಾಗ ಅವ್ರು ಡೈರೆಕ್ಟಾಗಿ ಮಾತಾಡ್ತಾರೆ.
ಅವ್ರ ಮನಸ್ಸಾಗಿದ್ದದ್ದು ನಾನು ಹೇಳೋಕ್ಕಾಗಂಗಿಲ್ಲ. ಬಟ್ ನನಗೆ ಅಲ್ಲಿ ಇರೋವಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ನಾನು ಇದ್ದೆ, ಅವ್ರ ಜೊತೆಗೆ ಹುಬ್ಳಿಗೆ ನಾನು ಹೋದೆ, ಹುಬ್ಳಿಯಿಂದ ಬೆಂಗಳೂರಿಗೆ ಅವ್ರ ಜೊತೆಗೆ ಬಂದೀವಿ, ಸೇಮ್ ಫ್ಲೈಟಲ್ಲೇ ಬಂದಿದ್ದೇವೆ. ನನಗೆ ನನ್ನ ಸ್ನೇಹಿತರಿಗೆ ಗೊತ್ತಿದೆ, ಅವರು ಅಣ್ಣ ಅದ್ರ ಬಗ್ಗೆ ಮಾತಾಡಿಲ್ಲ, ಅಣ್ಣ ಯಾರ ಬಗ್ಗೆನೂ ಮಾತಾಡಿಲ್ಲ. ಮತ್ತು ಕೆಲವೊಂದು ಕಡೆ ನೋಡ್ತಿದ್ವಿ 45 ಫಿಲಿಮ್ ಬಗ್ಗೆ ಕೆಲವು ಜನ ಮಾತಾಡಿದ್ದಾರೆ ಅಂತ ಹೇಳ್ತಿದ್ರು. ಇಲ್ಲ, ಅರ್ಜುನ್ ಜನ್ಯರು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನಾವು ಅಣ್ಣಗೆ ಎಷ್ಟು ಪ್ರೀತಿ ಮಾಡ್ತೀವಿ, ಅರ್ಜುನ್ ಜನ್ಯ ನಮಗಿಂತ ಜಾಸ್ತಿ ಅಣ್ಣನ ಪ್ರೀತಿ ಮಾಡ್ತಾನೆ. ಅವ್ರದ್ದು ನಮ್ಮದು ಎಲ್ಲ ಹಳಿ ಸಂಬಂಧ ಇದೆ, ಅರ್ಜುನ್ ಜನ್ಯ ನಾವೆಲ್ಲರದು. ಅರ್ಜುನ್ ಜನ್ಯ ಏನು ಹೇಳಿದಾನೆ, ರಿಲೀಸ್ ಆದ ತಕ್ಷಣ 45 ಪಿಕ್ಚರ್ ಫಸ್ಟ್ ನೋಡಿ ನಾನು ಮತ್ತೆ ಹೋಗ್ತಿರೋದೆ ಮಾರ್ಕ್ ಫಿಲಿಮ್ ನೋಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಣ್ಣನೂ ಕೆಲವೊಂದು ಸಂದರ್ಭದಲ್ಲಿ ಅದೇ ಮಾತು ಹೇಳಿದ್ದಾರೆ, ಫಸ್ಟ್ ನಮ್ಮ ಫಿಲಿಮ್ ನೋಡಿದ ಮೇಲೆ 45 ನೋಡೋಕೆ ಹೋಗ್ಬೇಕನ್ನೋ ಮಾತನ್ನೇ ಎಲ್ಲನೂ ಹೇಳಿದ್ದಾರೆ. ಹಂಗಾದಾಗ ಇದು ಏನಾಗ್ತದೆ, ಕೆಲವೊಂದು ಜನ ಸುಮ್ಮನೆ ಒಂದು ಏನಾರು ಬೇಕಲ್ಲ ಕ್ರಿಯೇಟ್ ಮಾಡೋಕ್ಕೆ ಮಾಡಿದಾರೆ ಹೊರತಾಗಿ ಬೇರೆ ಯಾವ ವಿಷಯನೇ ಇಲ್ಲ. ಈ ವಿಚಾರಗಳೆಲ್ಲ ಚರ್ಚೆ ಆದ ನಂತರದಲ್ಲಿ ಸುದೀಪ್ ಅವ್ರ ಗಮನಕ್ಕಿದೆ ಅಂತಂದ್ರೆ ಡಿಸ್ಕಸ್ ಮಾಡಿದ್ರ? ಸುದೀಪ್ ಅವ್ರು ಏನಾರು ಹೇಳಿದ್ರಾ? ನೋಡ್ರಿ, ಸುದೀಪ್ ಅಣ್ಣನ ಜೊತೆ ನಾನು ಡಿಸ್ಕಷನ್ ಮಾಡಿಲ್ಲ. ನಿನ್ನೆ ಬಂದ ಮೇಲೆ ಅವ್ರದ್ದೇ ಆದಂಥ ಸಾಕಷ್ಟು ಕೆಲಸಗಳಿದ್ದಾವೆ, ಸಾಕಷ್ಟು ಇಂಟರ್ವ್ಯೂಗಳಿದ್ದಾವೆ. ಫಿಲಿಮ್ ನಿಮಗೆ ಗೊತ್ತಿದೆ, ಒಂದು ರಿಲೀಸ್ ಆಗ್ಬೇಕಾದ್ರೆ ಏನೇನು ಸಮಸ್ಯೆಗಳು ಅವೆಲ್ಲ ಎದುರಿಸ್ತದೆ. ಹಂಗಾಗಿ ಅಣ್ಣ ಇವತ್ತು ಅದ್ರ ಬಗ್ಗೆ ಭಾಳ ಬಿಜಿ ಆದಗೋಸ್ಕರ ಅಣ್ಣನ ಹತ್ರ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಮತ್ತು ಅಲ್ಲಿ ಈ ವಿಷಯ ಎದಕ್ಕೆ ಬಂತನೋ ನನಗೆ ಗೊತ್ತಿದೆ. ಅಣ್ಣ ಯಾವ ಉದ್ದೇಶದಿಂದ ಮಾತಾಡೋದು, ಸುದೀಪ್ ಅಣ್ಣಾಜಿ ಯಾವ ಉದ್ದೇಶದಿಂದ ಮಾತಾಡೋದು ನನಗೆ ಗೊತ್ತಿದೆ. ನಾನಲ್ಲಿ ಎದಕ್ಕೆ ಮಾತಾಡಿದ ನನಗೆ ಗೊತ್ತಿದೆ. ಗೊತ್ತಿದ್ದಂಥ ಸಂದರ್ಭದಲ್ಲಿ ಬೇರೆಯವ್ರು ಯಾರೋ ಹೂವಪ್ಪಗಳು ಸೃಷ್ಟಿ ಮಾಡ್ಕೊಂತಾರಂದ್ರೆ ಅದಕ್ಕೆ ನಾವು ಯಾರೂ ಉತ್ತರ ಕೊಡೋಕ್ಕಾಗಂಗಿಲ್ಲ. ನಾವು ಅವ್ರ ವಿರುದ್ಧ ಮಾತಾಡೋಂಥ ಸಂದರ್ಭದಲ್ಲಿ ಅವರು ಮಾತಾಡ್ತಾರೆ. ಅವ್ರ ವಿರುದ್ಧ ನಾವ್ಯಾಕೆ ಮಾತಾಡೋದು, ಅವ್ರ ಬಗ್ಗೆ ನಾವ್ಯಾಕೆ ಅಲ್ಲಿ ನಾವು ಹೋಗಿರೋದೇ ಉದ್ದೇಶ ಬೇರೆ ಇದೆ. ನಾವಲ್ಲಿ ಯಾರಿಗೆ ಸ್ಪಷ್ಟ ಸಂದೇಶ ಫ್ಯಾನ್ಸಿಗೆ ಆ ಸ್ಪೈರಸಿ ಬಗ್ಗೆ ಏನು ಎಚ್ಚರಿಕೆ ಕೊಡಬೇಕು ಅದನ್ನು ಕೊಟ್ಟು ಅಣ್ಣ ಅದ್ರ ಬಗ್ಗೆ ಮಾತಾಡಿದ್ರೆ ಹೊರತಾಗಿ ಬೇರೆ ಯಾವುದ್ರ ಬಗ್ಗೆನೂ ಮಾತಾಡಿಲ್ಲ. ಅಂದರೆ ಯಾವ ನಟರ ಬಗ್ಗೆಯೂ ಕೂಡ ಸುದೀಪ್ ಅವರ ಮಾತಾಗಿರಲಿಲ್ಲ, ಕೇವಲ ಪೈರಸಿಯ ವಿಚಾರವಾಗಿ ಅಷ್ಟೇ ಅಂತೀರ? ಹಾಗಾದರೆ ಅಷ್ಟೇ ಇರೋದು, ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ, ಇರೋದು ಪೈರಸಿ ವಿರುದ್ಧ ಅಷ್ಟೇ ಹೋರಾಟ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಸಚಿವರು ನಟ ಸುದೀಪ್ ಅವರ ಆಪ್ತರಾದಂಥ ರಾಜು ಗೌಡರ ಮಾತು. ಕ್ಯಾಮ್ರಾ ಸಯ್ಯದ್ ಜೊತೆ ಸುನಿಲ್, TV9.